ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ನೀವು ಈ ವಿಡಿಯೋನ ಮಿಸ್ ಮಾಡಲೇಬೇಡಿ. ಸೊ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಈ 3 ಥಿಂಗ್ಸ್ ಗಳನ್ನ ಕನ್ಸಿಡರ್ ಮಾಡಬಹುದು. ಮೊದಲನೇದು ರೆಂಟಲ್ ಈಲ್ಡ್. ಇಂಡಿಯಾದ ನ್ಯಾಷನಲ್ ಆವರೇಜ್ ರೆಂಟಲ್ ಈಲ್ಡ್ 4.98% ಇದೆ. ಇದು ರೀಜನ್ ಇಂದ ರೀಜನ್ ಗೆ ಬದಲಾಗುತ್ತೆ. ಹಾಗೇನೆ ಒಳ್ಳೆ ರೆಂಟಲ್ ಈಲ್ಡ್ 4 to 7% ಅಲ್ಲಿ ಇರುತ್ತೆ. ಎರಡನೇದು ಕ್ಯಾಪಿಟಲ್ ಅಪ್ರಿಸಿಯೇಷನ್. ಬೆಂಗಳೂರು ಅಂತ ಸಿಟೀಸ್ ಅಲ್ಲಿ ಪ್ರಾಪರ್ಟಿ ಪ್ರೈಸಸ್ ಡಬಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ. ಬಟ್ ಎಲ್ಲಾ ಕಡೆನೂ ಹೀಗೆ ಇರೋದಿಲ್ಲ. ಸೊ ಲೋಕಲ್ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಹೇಗಿದೆ ಅಂತ ಚೆಕ್ ಮಾಡಿ. ಮೂರನೇದು ಲೊಕೇಶನ್. ನೀವ್ ಎಲ್ಲಿ ಸೆಟಲ್ ಆಗ್ಬೇಕು ಅಂತ ಇದ್ದೀರಾ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದು ಜಾಸ್ತಿ ಅರ್ಥಪೂರ್ಣವಾಗಿರುತ್ತೆ. ಇಲ್ಲ ಅಂದ್ರೆ ಡಿಮಾಂಡ್ ಸಪ್ಲೈ ಅಲ್ಲಿ ಮಿಸ್ ಮ್ಯಾಚ್ ಆಗಿ ಇನ್ವೆಸ್ಟ್ಮೆಂಟ್ ಗೆ ಅಫೆಕ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಗುರ್ಗಾವ್ ಅಲ್ಲಿ ಓವರ್ ಸಪ್ಲೈ ಆಗಿ ಪ್ರೈಸಸ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದಿತ್ತು. ಪ್ರಾಪರ್ಟಿನ ತಗೊಳ್ಳೋದು ಟೆಂಪ್ಟಿಂಗ್ ಅಂತ ಅನ್ಸಿದ್ರು ನಂಬರ್ ಮೂಲಕ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ 1 ಕೋಟಿ, ಮಂತ್ಲಿ ರೆಂಟ್ 30,000, ಹಾಗೇನೆ ರೆಂಟಲ್ ಈಲ್ಡ್ 3.6% ಇದೆ ಅಂತ ಅನ್ಕೊಳ್ಳಿ. ಇದ್ರ ಮೇಲೆ ಮೇಂಟೆನೆನ್ಸ್ ಚಾರ್ಜ್, ಪ್ರಾಪರ್ಟಿ ಟ್ಯಾಕ್ಸ್ ಮತ್ತೆ ಲೋನ್ ಇಂಟ್ರೆಸ್ಟ್ ಕೂಡ ಆಡ್ ಆಗುತ್ತೆ. ಇದರಿಂದ ರಿಯಲ್ ಎಸ್ಟೇಟ್ ರಿಟರ್ನ್ಸ್ ಇನ್ನ ಕಮ್ಮಿ ಆಗ್ಬೋದು. ಸೊ ಶಾರ್ಟ್ ಟರ್ಮ್ ಅಲ್ಲಿ ರೆಂಟ್ ಮಾಡೋದು ಬೆಟರ್ ಆಪ್ಷನ್ ಆಗ್ಬೋದು. ಇವಾಗ್ಲೇ ನೀವು ಈ ಮ್ಯಾಥ್ ಕ್ಯಾಲ್ಕುಲೇಷನ್ ಮಾಡಿ ಪ್ರಾಪರ್ಟಿ ತಗೊಳ್ಳೋದು ಒಳ್ಳೆ ಡಿಸಿಷನ್ ಇಲ್ವಾ ಅಂತ ಚೆಕ್ ಮಾಡಿ. ಹಾಗೆ ನಿಮ್ ಫೇವರೇಟ್ ಅಸೆಟ್ ಕ್ಲಾಸ್ ಯಾವುದು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಗ್ರೋ ಕನ್ನಡ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.